ನಮಸ್ಕಾರ. ನನ್ನ ಸವಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಸವಾರಿ ಈ ಸಲ ವನಸಿರಿನಾಡು HD ಕೋಟೆಯಿಂದ 275ರಿಂದ 279 ಕಿಲೋಮೀಟರ್ ದೂರದಲ್ಲಿರುವ ಕಿಗ್ಗ ಎಂಬ ಹಳ್ಳಿಯಿಂದ 5 ಕಿಲೋಮೀಟರ್ ಅಂತರದಲ್ಲಿರುವ ಸಿರಿಮನೆ ಜಲಪಾತಕ್ಕೆ. ಇಲ್ಲಿಗೆ ಮೈಸೂರಿನಿಂದ 260ರಿಂದ 270 ಕಿಲೋಮೀಟರ್ ಆಗುತ್ತೆ. ಈ ಜಾಗಕ್ಕೆ ಒಂದೇ ದಿನದಲ್ಲಿ ಸುಲಭವಾಗಿ ತಲುಪಬಹುದು. ಬನ್ನಿ ಹಾಗಾದರೆ ಈ ಜಲಪಾತದ ಬಗ್ಗೆ ಹೋಗ್ತಾ ಮಾತಾಡೋಣ. ಅದಕ್ಕಿಂತ ಮುಂಚೆ ಇದನ್ನ ನೋಡೋಕೆ ಪ್ರವೇಶ ಶುಲ್ಕ ಅಂತ ನಿಗದಿತ ಹಣವನ್ನು ಪಾವತಿ ಮಾಡಬೇಕು. ಈಗ ಈ ಜಲಪಾತದ ಬಗ್ಗೆ ಹೇಳೋದಾದರೆ, ಇದು ಪಶ್ಚಿಮ ಘಟ್ಟಗಳಲ್ಲಿರುವ ಅನೇಕ ಜಲಪಾತಗಳಲ್ಲಿ ಈ ಸಿರಿಮನೆ ಜಲಪಾತ ಕೂಡ ಒಂದು. ಈ ಜಲಪಾತವು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಸಮೀಪದ ಕಿಗ್ಗದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಒಟ್ಟು ಶೃಂಗೇರಿಯಿಂದ 18 ಕಿಲೋಮೀಟರ್ ದೂರ ಆಗುತ್ತೆ. ಇದು ಸುಮಾರು 40 ಅಡಿ ಎತ್ತರದಿಂದ ಧುಮುಕುತ್ತೆ. ಬನ್ನಿ ಹಾಗಾದರೆ ಆ ಸುಂದರ ದೃಶ್ಯ ನೋಡಿ ಕಣ್ ತುಂಬಿಸ್ಕೊಳ್ಳೋಣ. ಈ ಜಲಪಾತದ ಬಗ್ಗೆ ಇನ್ನೂ ಹೇಳೋದಾದರೆ, ಇಲ್ಲಿನ ಸಮಯ ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆವರೆಗೆ ಮಾತ್ರ. ನೀವೇನಾದರೂ ಶೃಂಗೇರಿ ಮತ್ತು ಹೊರನಾಡು ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರೆ ಈ ಜಲಪಾತಕ್ಕೆ ಆರಾಮಾಗಿ ಬಂದು ಹೋಗ್ಬೋದು. ಇಷ್ಟು ಈ ಸಿರಿಮನೆ ಜಲಪಾತದ ಬಗ್ಗೆ ಮಾಹಿತಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ನನ್ನ ಸವಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ವಂದನೆಗಳು.